ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಗಸೆ ಕಾಳು ಚಟ್ನಿ ಅಂತ, ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಅಂತಾರೆ. ಮೊದಲನೇದಾಗಿ ಅಗಸೆ ಕಾಳು, ಕರಿಬೇವು, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಉಪ್ಪು ಇಷ್ಟನ್ನು ಬಳಸಿ ಒಂದು ಚಟ್ನಿ ಪುಡಿ ಮಾಡೋಣ ಬನ್ನಿ. ಅಗಸೆ ಕಾಳನ್ನ ಹುರ್ಕೋಬೇಕು. ಒಂದು ಬಾಣಲೆಗೆ ಅಗಸೆ ಕಾಳನ್ನ ಹುರ್ಕೊಳಕ್ಕೆ ಹಾಕ್ತಾ ಬಂದಿದ್ದೀನಿ. ಇದು ಶುಗರ್ಗೆ ತುಂಬಾ ಒಳ್ಳೆಯದು. ಶುಗರ್ ಇದ್ದು ಅಗಸೆ ಕಾಳು ಚಟ್ನಿ ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಹೇಳೋದೇನಿಲ್ಲ, ಕಂಟ್ರೋಲ್ ಆಗುತ್ತೆ. ಆಮೇಲೆ ಕೈಕಾಲು ನೋವು ಇದ್ದರೆ ಅಗಸೆ ಬೀಜದ ಎಣ್ಣೆ ಹಚ್ಚಿದ್ರೆ ಒಳ್ಳೆಯದು. ಇದು ಅಗಸೆ ಕಾಳು ತಿನ್ನೋದ್ರಿಂದನೂ ಒಳ್ಳೆಯದು. ನೋಡಿ, ಇದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ, ಅದರಲ್ಲೇ ಗೊತ್ತಾಗುತ್ತೆ ಹುರಿದಿದೆ ಅಂತ. ಆಮೇಲೆ ಇದು ಹುರಿದಿದೆ ಅಂತ ಗೊತ್ತಿಲ್ಲ, ಚಟಪಟ ಅಂತ ಸೌಂಡ್ ಮಾಡುತ್ತೆ, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಅದು ಚಟಪಟ ಅಂತ ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಚಟಪಟ ಅಂತ ಸೌಂಡ್ ಮಾಡುತ್ತೆ. ಅವಾಗ ಒಂದು ಬಟ್ಟೆ ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಅದು ಹಾರಿ ಹೋಗಲ್ಲ ಅಂದರೆ ಸಿಡ್ದು ಹೋಗಲ್ಲ ಅಂತ. ಒಂದು ನಿಮಿಷ ಈ ಥರ ಮಾಡಿಕೊಂಡು, ಇವಾಗಲೇ ಹುರಿದಿದೆ, ಇವಾಗ ಪೌಡ್ರ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಆಯಿತು, ಇವಾಗ ಸ್ಟವ್ ಆಫ್ ಮಾಡೋಣ. ಹುರಿದಿಟ್ಕೊಂಡಾಯಿತು, ಒಂದು 2 ನಿಮಿಷ ಆರಲಿ, ಆಮೇಲೆ ಚಟ್ನಿ ಪುಡಿ ಮಾಡೋಣ. ಆರಿದೆ. ಸೊ ಅಗಸೆ ಬೀಜ, ಬೆಳ್ಳುಳ್ಳಿ ಒಂದು 2ರಿಂದ 3 ಗಡ್ಡೆ ತಗೊಳ್ಳಿ ಸಾಕು. ನಾವೇನು ಅಗಸೆ ಬೀಜ ಹುರಿದಿರ್ತೀವಲ್ಲ ಅದೇ ತವದಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಹಸಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕರಿಬೇವನ್ನ ಯೂಸ್ ಮಾಡಬೇಕು. ಬೆಚ್ಚಗೆ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಜಾರಿಗೆ ಹಾಕೋಣ. ಒಂದು 10 ಎಲೆಯಷ್ಟು ಕರಿಬೇವು, ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು. ಇದು ರುಚಿಗೆ ಬೇಕಾಷ್ಟು ಹಾಕೋಬೋದು, ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಳಿ. ಖಾರ ಕೂಡ ಅಷ್ಟೇ, ಕಡಿಮೆ ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕ್ಕೊಳ್ಳಿ ಖಾರನ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೈಸ್ ಪೌಡ್ರ್ ಆಗಿದೆ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ, ರೈಸ್, ಸಾಂಬಾರ್ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ರೊಟ್ಟಿ ಜೊತೆ ತಿನ್ಬೋದು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಈ ಥರ. ಇವಾಗ ಒಂದು ಕಂಟೈನರ್ಗೆ ಹಾಗೆ ಇಟ್ಕೊಳ್ಳೋಣ. ಒಂದು ಕಂಟೈನರ್ ಶಿಫ್ಟ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು 15 ಡೇಸ್ 1 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. 2 ನಿಮಿಷದಲ್ಲಿ ಅಗಸೆ ಕಾಳು ಚಟ್ನಿ ರೆಡಿ. ಈ ಥರ ಆಗುತ್ತೆ.